ನಿಮ್ಮೆಲ್ಲರ ಹೆಚ್ಚಿನ ನಾಯಕರು ಗೋಡೇಗೌಡರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆತ್ಮೀಯ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಪಕ್ಷದ ಯುವ ಮುನ್ನಾಳು ರಾಜ್ಯ ಘಟಕದ ಯುವ ಅಧ್ಯಕ್ಷರು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ನಮ್ಮ ಪಕ್ಷದ ಜವಾಬ್ದಾರಿಯನ್ನು ಹೊತ್ತು ಎಲ್ಲ ರಾಜ್ಯದಾದ್ಯಂತ ತಮ್ಮದೇ ಆದ ರೀತಿಯಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಕ್ಷೇತ್ರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ರವರೇ, ಸನ್ಮಿತ್ರ ಅಜಿತ್ ರವರೇ, ಚೇತನ್ ಕೆಂಪರಾಜ್ ರವರೇ, ನಮ್ಮ ಗಬ್ಬಾಳಿ ಚಂದ್ರಗೌಡರೇ, ನಿರ್ವಾಳೆ ಚಂದ್ರಣ್ಣವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಒಗ್ಗೂಡಿಸಿ ಅನೇಕ ದಿನಗಳಿಂದ ಪಕ್ಷದಲ್ಲಿ ಬರಲಿದ್ದು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿ ಇವತ್ತು ಅಧಿಕೃತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷಕ್ಕೆ ಹಲವಾರು ಮುಖಂಡರುಗಳನ್ನ ಸೇರ್ಪಡೆ ಮಾಡೋ ಮುಖಾಂತರ ಅವರು ಕೂಡ ಸೇರ್ಪಡೆ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರೇ, ವೇದಿಕೆಯ ಮೇಲೆ ಬಹಳಷ್ಟು ಜನ ನಮ್ಮ ತಾಲೂಕು ಅಧ್ಯಕ್ಷರುಗಳು, ಹೋಬಳಿ ಅಧ್ಯಕ್ಷರುಗಳು, ಘಟಕಗಳ ಅಧ್ಯಕ್ಷರು, ವಿವಿಧ ಘಟಕಗಳೆಲ್ಲ ಅಧ್ಯಕ್ಷರುಗಳು ಇದ್ದೀರಿ. ದಯಮಾಡಿ ಅನ್ಯತಾ ಭಾವಿಸಬೇಡಿ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಇರ್ತಕ್ಕಂಥ ಮೂಡಿಗೆರೆ ಕ್ಷೇತ್ರದ ಮತ್ತು ಚಿಕ್ಕಮಗಳೂರಿನಿಂದ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಪಕ್ಷದ ಹಿರಿಯ ಮುಖಂಡರುಗಳೇ, ಇವತ್ತು ಈ ಕಾರ್ಯಕ್ರಮ ಬಹಳ ಹಿಂದೆನೆ ನಡೀಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ತಮಗೆಲ್ಲ ಗೊತ್ತಿದೆ. ಇವತ್ತು ಈ ಕಾರ್ಯಕ್ರಮ ಮೊನ್ನೆ ಮುಂದೂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಮಾತೃಶ್ರೀಯವರಾಗಿರ್ತಕ್ಕಂಥ ಚೆನ್ನಮ್ಮನವರ ನಿಧನದಿಂದ ಆ ಕಾರ್ಯಕ್ರಮ ಅವತ್ತು ಕೂಡ ಅವ್ರ ಹಾಸ್ಪಿಟಲ್ ಅಲ್ಲಿ ಇದ್ದು ಅವತ್ತೇ ಈ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಅಂದು ಸಂಜೆ ನಮ್ಮನ್ನೆಲ್ಲ ಆಗಲಿ ಹೋಗಿರ್ತಕ್ಕಂಥ ಸಂದರ್ಭ ಮತ್ತೊಮ್ಮೆ ನಾನು ಮಾಡಕ್ಕೆ, ಹಾಗಾಗಿ ಈ ಕಾರ್ಯಕ್ರಮ ಮುಂದಕ್ಕೆ ಹೋಗಿತ್ತು. ಇವತ್ತು ಕೂಡ ಕಾರ್ಯಕ್ರಮ ಮುಂದೋಗ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಆದ್ರೆ ನಿಖಿಲ್ ಕುಮಾರಣ್ಣವರು ನಮ್ಗೆಲ್ಲ ಹೇಳಿದ್ರು, ಭಯಣ ಬೇಡ, ಇವತ್ತು ಕುಮಾರಣ್ಣವರು ಬರುವಂತ ಪರಿಸ್ಥಿತಿ ಸ್ವಲ್ಪ ತಾಪತ್ರ ಇದೆ, ಹಾಗಾಗಿ ಈ ಕಾರ್ಯಕ್ರಮವನ್ನು ಮುಂದೂಡೋದು ಬೇಡ, ಅವರೆಲ್ಲ ಬರೋದು ಬರ್ಲಿ. ಮತ್ತೆ ಅನೇಕ ಜನ ನೀವು ಕೂಡ ಹೇಳಿದ್ರಿ, ನಿಖಿಲ್ ಕುಮಾರಸ್ವಾಮಿ ಅವರಿದ್ರೆ ಸಾಕು ನಮ್ಗೆ, ನೀವು ಹಿರಿಯೆಲ್ಲ ಮುಗಿಸ್ಬಿಡೋಣ ಕಾರ್ಯಕ್ರಮ ಅಂತ ನಿಮ್ಮೆಲ್ಲರ ಕೋರಿಕೆ ಮೇರೆಗೆ ನಾವಿವತ್ತು ಇದು ಮತ್ತೆ ಮುಂದೂಡಬಾರ್ದು ಅಂತೇಳಿ ಈ ಕಾರ್ಯಕ್ರಮವನ್ನ ಇವತ್ತು ಮಾಡಿ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹಲವಾರು ಕಾಂಗ್ರೆಸ್ ಬಿಜೆಪಿ ಮುಖಂಡರು ಪಕ್ಷಕ್ಕೆ ಮಾಡಿಕೊಂಡಿದ್ದೇವೆ. ಜೊತೆ ತಾವೆಲ್ಲರೂ ಕೂಡ ಇವತ್ತು ಭಾಗಿಯಾಗಿದ್ದೀವಿ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ಮೂಡಿಗೆರೆ ಕ್ಷೇತ್ರ ನಾವು ನಿನ್ನೆ ಮೊನ್ನೆ ನೋಡಿದ್ದಲ್ಲ, ಇವತ್ತು ಅನೇಕ ಹಿರಿಯರು ಯಾವತ್ತು ಗೋವಿಂದೇಗೌಡರ ಕಾಲದಿಂದ 73ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರು ಶಾಸಕರಾಗಿದ್ದಂತ ಕಾಲದಿಂದ ಕೆಲಸ ಮಾಡಿದಂತ ಅನೇಕ ಹಿರಿಯರಿಗೆ ವೇದಿಕೆಯಲ್ಲಿ ಇದ್ದೀರಿ ಮತ್ತು ವೇದಿಕೆ ಮುಂಭಾಗದಲ್ಲಿ ಇದ್ದೀರಿ. ನೀವೆಲ್ಲರೂ ಒಂದೇ ಒಂದು ಭಾವನೆ ಏನಿದೆ ಅಂತ ಹೇಳಿದ್ರೆ, ಒಂದು ದೇವೇಗೌಡರು, ಇನ್ನೊಂದು ಕುಮಾರ್ ಸರ್. ದೇವೇಗೌಡರು ಕಡೆಯ ದಿನ ಭಾಷಣ ಬಂದು ಮಾಡಿ ಸೋದೆ ಹೋಗ್ತಾರೆ ಕ್ಯಾಂಡಿಡೇಟ್ ನ MLA ಮಾಡಿಕೊಟ್ಟಂತ ಮಹಾನ್ ಪ್ರಭುಗಳು ಇಲ್ಲಿ ಕೂತಿದ್ದಾರೆ. ಯಾರು ಹೇಳಕ್ ಹೋಗಿಲ್ಲ. 2-3 ಬಾರಿ ದೇವೇಗೌಡರು ಬಂದು ಭಾಷಣ ಆ ಫೀಲ್ಡ್ ಅಲ್ಲಿ ಮಾಡಿದಂತ ಸಂದರ್ಭವನ್ನು ನಾನು ನೋಡಿದ್ದೇನೆ. ದೇವೇಗೌಡರು ಭಾರಾರ್ಪಣೆಯಿಂದ ಕಡೆ ಗಳಿಗೆಯಲ್ಲಿ 24 ಗಂಟೆಗಳಿಗೆ ಇಡೀ ಕ್ಷೇತ್ರದಲ್ಲಿ ಬದಲಾವಣೆ ಆಗಿ ನಮ್ಮ ಪಕ್ಷಕ್ಕೆ MLA ಅನ್ನು ಮಾಡಿಕೊಟ್ಟಂತ ಪುಣ್ಯವಂತರು, ಭಾಗ್ಯವಂತರು ನೀವಿದ್ದೀರಿ. ನಿಮ್ಮ ಋಣ ನಮ್ಮ ಮೇಲೆ ಪಕ್ಷದ ಮೇಲೆ ಬಹಳ ಇದೆ. ಕುಮಾರಣ್ಣ ಅವರು ಕೂಡ ನಿಮ್ಮ ಬಗ್ಗೆ ಬಹಳ ಅಭಿಮಾನವನ್ನು ಇಟ್ಟಿರ್ತಕ್ಕಂಥವ್ರು. ಅನೇಕ ಬಾರಿ ಕುಮಾರಣ್ಣ ಒಂದ್ಸರಿ ಬಂದು ಹೋಗಿ ಕ್ಷೇತ್ರಕ್ಕೆ ಸಾಕು ಅಂತ ಮತ್ತೇನೇ ಕೇಳಲ್ಲ. ಕುಮಾರಣ್ಣ ಅವರು ಬಂದು ಒಂದು ಭಾಷಣ ಮಾಡಿ ಹೋಗಿ ಬಾಗಿ ಕೆಲಸ ಕೊಡ್ತಕ್ಕಂತ ಜವಾಬ್ದಾರಿ ನಮ್ದು ಅಂತ ಹೇಳಿ ಇವತ್ತಿನವರೆಗೆ ಪ್ರಾಮಾಣಿಕವಾಗಿ ಯಾವುದೇ ತರದ ಫಲಾಪೇಕ್ಷೆ ಪಡೆದೆ ದೇವೇಗೌಡರು, ಕುಮಾರಣ್ಣ, ದೇವೇಗೌಡರು ಕುಟುಂಬ ಅಂತ ಹೇಳಿ ಏನಾದ್ರೂ ಯಾವ್ದಾದ್ರು ಒಂದು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಅಭಿಮಾನಿಗಳು ಯಾರಿದ್ದಾರೆ ಅಂದ್ರೆ ಅದು ಮೂಡಿಗೆರೆ ಕ್ಷೇತ್ರದಲ್ಲಿ ನಾನು ಮನವಿ
ಆ ಅಭಿಮಾನಕ್ಕೆ ಯಾವತ್ತೂ ಕೂಡ ಕುಮಾರಣ್ಣನವರು ದೇವರು ಅಲ್ಲಿ ನಮ್ಮಿರ್ತಕ್ಕಂಥ ಮುಂದಿನ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಅದೇ ಜವಾಬ್ದಾರಿಯನ್ನ ದೇವೇಗೌಡರು ಕುಮಾರಣ್ಣವರ ಹೆಸರನ್ನ ಉಳಿಸ್ತಕ್ಕಂಥ ಸರ್ವಶಕ್ತಿ ಇರ್ತಕ್ಕಂಥ ಯುವ ನಾಯಕರು ನಮ್ಮ ಜೊತೆ ಇದ್ದಾರೆ. ನೀವು ಯಾರು ಕೂಡ ಗಾಬರಿ ಆಗ್ಬೇಕಾದಿಲ್ಲ. ಈ ಪಕ್ಷವನ್ನ ಮುನ್ನಡೆಸ್ತಕ್ಕಂಥ ಸರ್ವಶಕ್ತಿ ಎಲ್ಲ ವಿಚಾರದಲ್ಲೂ ನಮ್ಮ ನಿಖಿಲ್ ರವರಿಗೆ ಇದೆ. ಅವರು ಕೊಂಡೊಯ್ತಾರೆ. ನಿಖಿಲ್ ರವರು ಮತ್ತು ಕುಮಾರಣ್ಣವರ ಆದೇಶದ ಮೇರೆಗೆ ಇವತ್ತು ನಾವು ವಿಜಯ್ ಕುಮಾರ್ ಮತ್ತು ಎಲ್ಲ ಸಂಘಟನೆಗಳಲ್ಲಿ ಇವತ್ತು ಪಕ್ಷಕ್ಕೆ ಬರಮಾಡಿಕೊಂಡಿದ್ದೇವೆ. ಜೊತೆಗೆ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕೂಡ ನಾವು ಪಡೆದಿದ್ದೇವೆ. ನೀವೆಲ್ಲರ ಸಭೆಯನ್ನು ಕೂಡ ಅನೇಕ ಮುಖಂಡರ ಸಭೆಯನ್ನ ಚಿಕ್ಕಮಗಳೂರಿನಲ್ಲಿ ಮಾಡಿದ್ದೇವೆ, ಮೂಡಿಗೆರೆಯಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಆದಷ್ಟು ಬೇಗ ಈ ಕಾರ್ಯವನ್ನು ಮಾಡಿ ಅಂತ ನೀವು ಹೇಳಿದ ಮೇಲೆ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈಗ ನಿಮ್ಮನ್ನೆಲ್ಲ ಇಲ್ಲಿ ಬೆಂಗಳೂರಿನವರಿಗೆ ಕರ್ಸ್ಕೊಂಡಿರ್ತಕ್ಕಂಥದ್ದು ಎಲ್ಲ ಹೊರಗಡೆ ಸ್ವಲ್ಪ ನನ್ನ ಪ್ರಕಾರ ಸ್ವಲ್ಪ ತಪ್ಪಾಗಿದೆ, ದಯಮಾಡಿ ಕ್ಷಮಿಸಬೇಕು. ಇವತ್ತು ಬಂದಿದ್ರಿಂದಲೇ ನಿಮಗೂ ಕೂಡ ಇದ್ರ ಮಹತ್ವ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಲ್ಲಿ ನಿಮ್ಮನ್ನು ಇಲ್ಲಿ ಅನಿವಾರ್ಯವಾಗಿ ಕರ್ಸ್ಕೊಳ್ಬೇಕಾಯ್ತು. ಮುಂದೊಮ್ಮೆ ಇನ್ನು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಎಷ್ಟು ಬಾರಿ ಕರೀತೀರಿ ಅಷ್ಟು ಬಾರಿ ಕೂಡ ಬಂದು ಏನು ಪ್ರಚಾರದಲ್ಲಿ ತುಳಿಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಆ ವಿಚಾರ ಬಹಳ ಅಭಿಮಾನವನ್ನು ಇಟ್ಟಿದ್ದಾರೆ. ಇವತ್ತು ನಾನು ಹೇಳ್ತಕ್ಕಂಥದ್ದು ಇಷ್ಟೊಂದು ಅಭಿಮಾನ ಪೂರ್ವಕವಾಗಿ ನೀವು ಬಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು 83ನೇ ಇಸ್ವಿ ಇರ್ಬೋದು, 85ನೇ ಇಸ್ವಿ ಇರ್ತಾರೆ. ನಮ್ಮ ಯಾರು ನಮ್ಮ ಇವರು ಯಾರು ರಿಟೈರ್ಡ್ ಮೇಸ್ಟ್ರು ಯಾರು ತಿಪ್ಪಯ್ಯನವರನ್ನ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 15 ದಿವಸದಲ್ಲಿ ನಿಮಗೆ ನಿಮ್ಮ ಕ್ಷೇತ್ರ ಕೊಟ್ಟಂತದ್ದು ನಾನು ಚೆನ್ನಾಗಿ ಗೊತ್ತಿದ್ದೆ. ಕೇವಲ 15 ದಿವಸದಲ್ಲಿ ತಿಪ್ಪಯ್ಯನವರು ಕೊಟ್ಟಂತವ್ರನ್ನ MLA ಮಾಡಿ ನಮಗೆ ಕಳಿಸ್ಕೊಟ್ಟಿದ್ರು. ಇವತ್ತು ಗೋವಿಂದೇಗೌಡರಿದ್ರು, ಲಕ್ಷ್ಮೀನವರಿದ್ರು, ಎಲ್ಲ ಇಡೀ 6 ಸ್ಥಾನಗಳನ್ನ ಜಿಲ್ಲೆಯಲ್ಲಿ ಗೆದ್ದಂತ ದೇವೇಗೌಡರ ನೇತೃತ್ವದಲ್ಲಿ ಗೆದ್ದಂತ ಒಂದು ಇತಿಹಾಸವನ್ನ ನಾವು ಇವತ್ತು ಕೂಡ ಮರೆಯಂಗಿಲ್ಲ. ಇವತ್ತು ಕೂಡ ಜಾತ್ಯತೀತ ಜನತಾದಳ ನಮ್ಮ ಜಿಲ್ಲೆಯಲ್ಲಿ ಸದೃಢವಾಗಿರ್ತಕ್ಕಂಥ ವಿಚಾರ ಇದೆ. ಆದ್ರೆ ಅಲ್ಲಿ ಸ್ವಲ್ಪ ಬೇರೆ ಬೇರೆ ತಾಪತ್ರಯಗಳಿಂದ ಬಿಟ್ಟೋದಂತವ್ರು ಬಹಳ ಜನ ಇದ್ದಾರೆ. ಹಾಗಾಗಿ ಸ್ವಲ್ಪ ಅಲ್ಲಿ ಹಿನ್ನಡೆ ಸಾಧನೆ ಆಯ್ತು. ಹಾಗಾಗಿ ಇವತ್ತು ಯಾರ್ಯಾರು ಇವತ್ತು ಕಾಂಗ್ರೆಸ್ ನಲ್ಲಿ ಮತ್ತೆ ಬಿಜೆಪಿ ನಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಂದ ಹೋಗಿರ್ತಕ್ಕಂತಾರೆ. ಅದು ಚಿಕ್ಕಮಗಳೂರು ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ, ಇಡೀ ರಾಜ್ಯದಲ್ಲಿ ಸುಮಾರು 2 ಪಕ್ಷದಲ್ಲಿ ಇವತ್ತು ಮುಗಿದ್ರೆ ಸುಮಾರು 70-80 ಜನ MLAಗಳು ಏನಾಗಿದ್ದಾರೆ ಅವರೆಲ್ಲ ದೇವೇಗೌಡರ ಗಡಿಯಿಂದ ಹೋಗಿರ್ತಕ್ಕಂಥವ್ರೆ. ಇವತ್ತಲ್ಲಿರ್ತಕ್ಕಂಥವ್ರು ಅನೇಕ ಮಂತ್ರಿಗಳನ್ನ ನೀವು ನೋಡಿದ್ರಿ, ಅವರು ಈ ದೇವೇಗೌಡರ ಮನೆಯ ಬಾಗಿಲಿಂದಲೇ ಹೋಗಿರ್ತಕ್ಕಂಥವ್ರು. ಹಾಗಾಗಿ ನಿಮ್ಮಂತ ಕಾರ್ಯಕರ್ತರ ನೆಲೆ ಬಹಳ ಬೇರೂರಿ ಬಹಳ ಆಳವಾದ ಬೇರುಗಳಾಗಿರ್ತಕ್ಕಂಥ ನಿಮ್ಮಿಂದಲೇ ಈ ಪಕ್ಷ ಉಳಿದಿದೆ. ಹಾಗಾಗಿ ದೇವೇಗೌಡರ ಮೇಲೆ ಕುಮಾರಣ್ಣವ್ರ ಮೇಲೆ ಅಚಲವಾದ ವಿಶ್ವಾಸವನ್ನು ಇಟ್ಟು ನೀವೆಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಮುಂದಿನ ಇವತ್ತು ನಾನು ಒಂದು ಮಾತು ಹೇಳ್ತೀನಿ ವಿಜಯ್ ಕುಮಾರ್ ಅವರಿಗೆ. ನೋಡಿ ವಿಜಯ್ ಕುಮಾರ್, ನೀವೆಲ್ಲ ಸಂಘಟನೆ ಇಲ್ಲಿರ್ತಕ್ಕಂಥ ಎಲ್ಲ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಮ್ಮನ್ನ ಗುರುತು ಮಾಡಿ ನಿಮ್ಮನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಇವರಿಗೆಲ್ಲರಿಗೆ ಕೆಲಸ ಕೊಡ್ಬೇಕು, ಇವರೆಲ್ಲರೂ ಹೇಳಿಸ್ಬೇಕು. ಯಾವ ಒಬ್ಬರೇ ಅಧ್ಯಕ್ಷರುಗಳು ಕೂಡ ಮನೆಯಲ್ಲಿ ಕೂದಲು ನೋಡ್ಕೋಬೇಕು. ಇವತ್ತು ಪಕ್ಷ ಸಂಘಟನೆಯಲ್ಲಿ ಉಳಿದಿರ್ತಕ್ಕಂಥ ಕೇವಲ 1.5 ವರ್ಷದಲ್ಲಿ ನೀವೆಲ್ಲ ಬಾಯಿ ತುಂಬಾ ಹೇಳ್ತೀರಿ ಮುಂದಿನ ಮುಖ್ಯಮಂತ್ರಿ ನಮ್ಮ ಕುಮಾರಣ್ಣವ್ರು ಆಗ್ಬೇಕು ಅಂತ. ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಅಷ್ಟು ಸುಲಭದ ಮಾತ. ಇವತ್ತು ನೀವೆಲ್ಲ ನೋಡ್ತಾ ಇದ್ರಿ, ಕುಮಾರಣ್ಣವರು ಒಬ್ಬರು ಮುಖ್ಯಮಂತ್ರಿ ಕೇಂದ್ರದ ಮಂತ್ರಿಯಾಗಿ ಅವ್ರ ಬಾಡಿ ಅವರು ಇರ್ಬೋದಿತ್ತು. ಆದ್ರೆ ಅತಿ ಹೆಚ್ಚು ಡೆಲ್ಲಿಯಲ್ಲಿ ಇರ್ತದಕ್ಕಿಂತ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯದ ಜನ ನಮ್ಮನ್ನ ರಾಜಕೀಯ ಮುಗಿಸಲಿ 2 ಬಾರಿ ಮುಖ್ಯಮಂತ್ರಿ ಮಾಡಿದ್ದಾರೆ, ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ, ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥ ಈ ರಾಜ್ಯಕ್ಕೆ ನಾನು ಈ ರಾಜ್ಯದ ಜನರಿಗೆ ಅನ್ಯಾಯ ಬಿಡೋದಿಲ್ಲ. ಈ ರಾಜ್ಯದ ರೈತರ ಒಂದು ಬವಣೆಯನ್ನ, ರೈತರ ಎಲ್ಲ ವಿಚಾರಗಳನ್ನ, ಯುವಕರ ವಿಚಾರಗಳನ್ನ ನಾನು ಇವತ್ತು ತಗೊಂಡು ಹೋಗ್ಬೇಕು, ಅವರೆಲ್ಲ ಒಗ್ಗೂಡಿಸಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಡೆಲ್ಲಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದ ನೀವೆಲ್ಲ ನೋಡಿದ್ರಿ. 3 ಬಾರಿ ಆಪರೇಷನ್ ಆಗಿರ್ತಕ್ಕಂಥ ಮನುಷ್ಯ, 3 ಬಾರಿ ಆಪರೇಷನ್. ಈಗ ಯಾರಾಗಿದ್ದು ನನಗೆ ಸಾಕಪ್ಪ ರಾಜಕೀಯ, ನಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ತೀನಿ ಅಂತೇಳಿ ಯಾರಾಗಿದ್ರು ಆ ಸ್ಥಾನದಲ್ಲಿ ಇದ್ರೆ ಹೇಳ್ತಾ ಇದ್ರು. ಆದ್ರೆ ಅವ್ರ ಆರೋಗ್ಯವನ್ನು ಲೆಕ್ಕಿಸಿದೆ ಇವತ್ತು ನಮ್ಮ ಜನರಿಗೋಸ್ಕರ, ನಮ್ಮ ರೈತರಿಗೋಸ್ಕರ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮೆಲ್ಲರದು ಒಬ್ಬರ ಅಭಿಪ್ರಾಯ ಇದೆ, ನೀವೆಲ್ಲ ಮನದಾಳ ಹೃದಯ ಅಂತರ್ದಾಳದಿಂದ ನೀವು ಮಾತಾಡ್ತೀರಿ. ನೀವೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರೆ ಮಾತ್ರ ಈ ನಾಡಿನ ಜನರಿಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಚಾರ ಬಿಜೆಪಿ ಅವರಿಗೂ ಗೊತ್ತು,
ಕಾಂಗ್ರೆಸ್ ಅವ್ರಿಗೂ ಗೊತ್ತಿದೆ ಇವತ್ತು. ಆದ್ರೆ ಬಂದಲ್ಲಿ ಇರ್ತಕ್ಕಂಥದ್ದು ಇವತ್ತು ಯಾರಾದರೂ ರೈತರ ಪರವಾಗಿ ದೇವೇಗೌಡರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ನಾವೆಲ್ಲ ದೇವೇಗೌಡರು ನಾವೆಲ್ಲ ಇದ್ದಂತ ಸಂದರ್ಭದಲ್ಲಿ ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಆಗಿದೆ ಬಿಟ್ರೆ ಬೇರೆ ಯಾವ ಆಡಳಿತದಲ್ಲೂ ಕೂಡ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಯಾರು ಕೂಡ ಮುಂದೆ ಬರಲಿಲ್ಲ. ಇವತ್ತೆಲ್ಲ ಹೇಳಿದ್ರು ಕಾಂಗ್ರೆಸ್ ಅವರು ಹೇಳಿದ್ರು, ಅವತ್ತಿನ ಕಾಲದಲ್ಲಿ ಹೇಳಿದ್ರು ಅವರ ಅಪ್ಪನಾಳೆ ಮುಖ್ಯಮಂತ್ರಿ ಆಗಲಿಲ್ಲ. ಯಾರು ಅವರ ಅಪ್ಪನಾಳೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರು ಅವರೇ ಕುಮಾರಣ್ಣನ ಎಳ್ಕೊಂಡು ಬಂದು ಚಿಕ್ಕುಚಿಯಲ್ಲಿ ಕೂರಿಸಿ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಉದಾಹರಣೆ ಈ ನಾಡು. ಇದೆಲ್ಲದ್ರೆ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಸಾಧ್ಯವೇ ಇಲ್ಲ. ಅವರೇ ಮುಖ್ಯ, ಅವ್ರಿಗೆ ಅಧಿಕಾರಕ್ಕೆ ಬರೋದಿಲ್ಲ. ಅವ್ರು ಹೆಂಗ್ರಿ ನಾಡಿನ ರೈತರ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿದಂತ ಜನ ಇವತ್ತು ಕೂಡ ಹೇಳಿದ್ದಾರೆ. ಅವರು ಮುಖ್ಯಮಂತ್ರಿ ಮಾಡಿದಂತ ದಿನದಲ್ಲಿ ಕುಮಾರಣ್ಣವರು ಕೊಟ್ಟ ಮಾತಿಗೆ ಯಾವತ್ತೂ ಕೂಡ ನಾನು ತಪ್ಪದಿಲ್ಲ. ನನ್ನ ಅಧಿಕಾರ ಇದ್ರೆ ಇರ್ಬೋದು, ಹೋಗೇ ಹೋಗ್ಬೋದು, ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ನಾನು ಪೂರ್ಣ ಪ್ರಮಾಣದಲ್ಲಿ ನಾನು ಮೆಜಾರಿಟಿ ತಗೊಂಡೇ ಇದ್ರು ಕೂಡ ನೀವೆಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ. ಆದ್ರೆ ರೈತರಿಗೆ ಕೊಟ್ಟ ಮಾತನ್ನ ನಾನು 100ಕ್ಕೆ 100 ಈಡೇರಿಸಬೇಕು ಅಂತ ಹೇಳಿ 28,000 ಕೋಟಿಯನ್ನ ರೈತರಿಗೆ ಸಾಲ ಮನ್ನಾ ಮಾಡಿದಂತ ಯಾರು ಈ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಯಾರು ಇದ್ರೆ ಅದು ಕುಮಾರಣ್ಣನ ವಿಚಾರವನ್ನು ನೀವೆಲ್ಲ ಅಂತಿದ್ದೀರಿ. ಅದನ್ನು ವಿಶೇಷವಾಗಿ ಅನೇಕ ಬಾರಿ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲೂ ಕೂಡ ಮೂಡಿಗೆರೆಗೆ ತಾಲೂಕಿಗೆ ಅತಿ ಹೆಚ್ಚು ರೈತರಿಗೆ ನಾನು ಕೂಡ ಡಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಧರ್ಮೇಗೌಡರ ಅಧ್ಯಕ್ಷರಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ 100ಕ್ಕೆ 100 ಭಾಗ ಎಲ್ಲ ರೈತರಿಗೆ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು ಕುಮಾರಣ್ಣವರಿಂದ. ಇದೆಲ್ಲ ನಾವಿದೆ, ಇತಿಹಾಸ ಇದೆ. ಕುಮಾರಣ್ಣವರು ಮಾಡಿದಂತ ಕೆಲಸ ಇವತ್ತು ಸಾಕ್ಷಿ ಗುಡ್ಡೆಗಳಾಗಿ ಇವತ್ತು ಇಲ್ಲಿದ್ದಾವೆ. ದೇವರು ಮಾಡಿದಂತ ಕೆಲಸಗಳು ಸಾಕ್ಷಿ ಗುಡ್ಡೆಗಳಾಗಿ ನಾಡಿನಲ್ಲಿದ್ದಾವೆ. ಇವತ್ತು ನೀವೆಲ್ಲ ಮನಸ್ಸು ಮಾಡಿದ್ರೆ ನಮ್ಮ ಮೂಡಿಗೆರೆ ಕ್ಷೇತ್ರದಲ್ಲಿ 100ಕ್ಕೆ 100 ನಿಖಿಲಣ್ಣವರೇ 100ಕ್ಕೆ 100 ಈ ಜಾತ್ಯತೀತ ಜನತಾ ದಳವನ್ನ ಗೆಲ್ಲಿಸ್ತಕ್ಕಂಥ ಶಕ್ತಿ ಸರ್ವಶಕ್ತಿ ಇವರಿಗೆ ನಾವು ಶಕ್ತಿಯನ್ನು ನಾನು ಮುಂದೆ ಏನಾಗ್ತಾರೆ ಯಾರಾಗ್ತಾರೆ ಒಂದು ವಿಚಾರ ಬೇಡ. ಕುಮಾರಣ್ಣ ಅವರಿಗೆ, ದೇವೇಗೌಡರಿಗೆ, ನಿಖಿಲ್ ಅವರಿಗೆ ನಾವೆಲ್ಲ ಸೇರಿ ಇಲ್ಲಿ ಏನ್ ಮಾಡ್ಬೇಕು ಅನ್ನೋ ವಿಚಾರವನ್ನ ಜವಾಬ್ದಾರಿಯುತವಾಗಿ ನಾವು ನಿಮಗೆ ಜವಾಬ್ದಾರಿ ಕೊಡ್ತೀವಿ. ಆದ್ರೆ ಪಕ್ಷ ಸಂಘಟನೆ ವಿಚಾರದಲ್ಲಿ ನೀವು ಅರ್ಧ ರಾತ್ರಿಯಲ್ಲಿ ಕರೆದು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಬರಕ್ತಾ ಇದ್ದಾರೆ, ನಾನು ಕೂಡ ಬರಕ್ತಾ ಇದ್ದೀನಿ. ಇರ್ತಕ್ಕಂಥ ಎಲ್ಲ ನಾಯಕರು ನಿಮ್ಮ ಒಟ್ಟಿಗೆ ಇದ್ದು ಕೆಲಸ ಮಾಡಕ್ ನಾವು ತಯಾರಿದ್ದೇವೆ. ಇವತ್ತು ನೀವು ಆಲೋಚನೆ ಮಾಡಿ, ಇವತ್ತು ಹೋಬಳಿಯಲ್ಲಿ ನಾನು ಯಾಕೆ ಹೇಳ್ತಾ ಇದ್ರೆ ನಾನು ಹೋಬಳಿ ಬಹಳ ವೀಕ್ ಇದೆ ಅಂತ ಹೇಳಿದ್ದಾರೆ ಅಜಿತ್ ಅವರು. ಈಗ ಅದು ವೀಕ್ ಇಲ್ಲ, ಅವ್ರನ್ನ ಉಳಿದೋಗಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಈಗ ಆಗ್ಲಿ ನೋಡಿ ಅಂಬಳೆ ಹೋಬಳಿ ಬಂದಾಗ ನಾನು ಅಂಬಳೆ ಹೋಬಳಿ ಪ್ರತಿನಿಧಿಸ್ತಕ್ಕಂಥ ಅವತ್ತು ದೇವೇಗೌಡರು ಅವ್ರು ನನಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಸಂದರ್ಭದಲ್ಲಿ ನಾನು ಇಂಡಿಪೆಂಡೆಂಟ್ ಎಲೆಕ್ಷನ್ ಇದ್ದಾಗ ವಿಜಯ್ ಕುಮಾರ್ ಗೊತ್ತು, ಇಲ್ಲಿ ಚಂದ್ರಣ್ಣ ಗೊತ್ತು, ಇಲ್ಲಿ ಸುರೇಶ್ ಗೊತ್ತು, ಇವ್ರು 4 ಪಂಚಾಯತ್ ಆಗಿತ್ತು. ಅವತ್ತು ನಾನು ಅಂಬಳೆ ಹೋಬಳಿ ನಮ್ಗೆ ಮತ್ತೆ ಪಾರ್ಟ್ ಚಿಕ್ಕಮಗಳೂರು ಅಡ್ಜಸ್ಟೆಡ್ ಪಾರ್ಟು ಹೋಬಳಿಯಲ್ಲಿ ನಮ್ಗೆ ಇದ್ದಂತ ಸಂದರ್ಭದಲ್ಲಿ ನೀವು ತೆಗೆದು ನೋಡಿ ಅವತ್ತು ಬೋರ್ವೆಲ್ ಗುರ್ತಿಗೆ ಅವತ್ತು ಸುಮಾರು 75% ಭಾಗ ಕಾಂಗ್ರೆಸ್ ಇತ್ತು, ಬಿಜೆಪಿ ಇತ್ತು. ಆದ್ರೆ 75 ಭಾಗ ಓಟು ನನ್ಗೆ ಹಾಕಿತ್ತು. ಅವತ್ತು ನಮ್ಮ ಪಕ್ಷದ ವತಿಯಿಂದ ಟಿಕೆಟ್ ಕೊಟ್ಟಂತ ಐಪಿ ಶಂಕರ್ ಕೇವಲ 5,000 6,000 ಓಟ್ ತಗೊಂಡು ಗೆದ್ದಂತ ಸಗಿರಾಮ್ ಅಂದ್ರೆ 19,000 ಓಟು. ನಾನು ಕೂಡ 15,000 ಓಟು 15,000 ನನಗೆ 6-7 ಟರ್ಮ್ ಹಿಂದೆ ದೇವೇಗೌಡರು ಟಿಕೆಟ್ ಅನೌನ್ಸ್ ಮಾಡಿದ್ರೆ ನಾನು ಯಾವತ್ತೂ MLA ಬರ್ತಾ ಇದ್ದೇನೆ. ಅದು MLA ಆಗ್ಲಿಲ್ಲ ಅನ್ನೋದು ನನಗೆ ಬೇಜಾರಿಲ್ಲ. ಆದ್ರೆ ನಾನು ಕೂಡ ನೀವು ನೋಡಿರಿ ಇವತ್ತು ಮಂಗಳೂರು ಉಡುಪಿಯಲ್ಲಿ ನಾನು ಕುಮಾರಣ್ಣ ಅವ್ರ ಜೊತೆಲಿ ಇರ್ಬೇಕು, ಇಷ್ಟೇ ನನಗೆ. ದೇವೇಗೌಡರು ಕುಟುಂಬದ ಜೊತೆಲಿ ನಮ್ಮ ಅಪ್ಪನ ಕಾಲದಿಂದ ಇದ್ದೀವಿ. 5 ಜನ MLAಗಳು ಬಿಟ್ಟರು. ಯಾರು ಜಿಲ್ಲೆಯಲ್ಲಿ ಒಬ್ಬರೇ MLA ದೇವೇಗೌಡರ ಜೊತೆ ಉಳಿದಿದ್ದು ಅಂತ ನಿಮಗೆಲ್ಲ ಗೊತ್ತಿದೆ ವಿಷಯ. ಈ ಕುಟುಂಬದೊಟ್ಟಿಗೆ ಒಡನಾಡದ ಜೊತೆಗೆ ಆ ಸಂಬಂಧದಲ್ಲಿ ನಾನಿದ್ದೇನೆ, ಇನ್ನೂ ಕೂಡ ಇದ್ದೇನೆ. ನನ್ನ ಮಕ್ಕಳಿರತಕ್ಕಂಥವ್ರು ಕೂಡ ದೇವರು ನಿಖಿಲ್ ಕುಮಾರಸ್ವಾಮಿ ಜೊತೆ ಅವ್ರ ಜೊತೆ ನಾವು ರಾಜಕೀಯ ಮಾಡ್ತೇವೆ. ಆದ್ರೆ ಇವತ್ತು ಕುಮಾರಣ್ಣವರ ಕಳಕಳಿ ಇದೆಯಲ್ಲ, ರೈತರ ಬಗ್ಗೆ, ಯುವಕರ ಬಗ್ಗೆ, ನಾಡಿನ ಎಲ್ಲ ನೊಂದ ಜನರ ಬಗ್ಗೆ, ನೊಂದ ಜೀವನ ಬಗ್ಗೆ ಕುಮಾರಣ್ಣವರ ಕಳಕಳಿಗೆ ನೀವೆಲ್ಲ ಯಾವತ್ತೂ ಕೈ ಜೋಡಿಸಿದ್ರಿ, ನಾಳೆನೂ ಕೈ ಜೋಡಿಸ್ತೀರಿ. ಹಾಗಾಗಿ ನಾವು 100ಕ್ಕೆ 100 ನಾವು ಕೇಳ್ತೇವೆ. ಕಡೂರಿನಲ್ಲಿ ಚೇತನ್ ಕೆಂಪರಾಜ್ ಒಂದು ಒಳ್ಳೆ ಆರ್ಗನೈಸೇಷನ್ ಮಾಡಿದಾಗ ಯುವ ನಾಯಕ, ಅದು ನಿಖಿಲ್ ಅವ್ರ ಡೈರೆಕ್ಷನ್, ನಾವೆಲ್ಲ ಒಂದು ಡೈರೆಕ್ಷನ್ ಮೇಲೆ ಒಳ್ಳೆ ಕಾರ್ಯಕ್ರಮವನ್ನ ಮಾಡಿದ್ರು. ನಾವು ಹೇಳಿದ್ವಿ ಕಡೂರಿನಲ್ಲಿ ಇವತ್ತು ಕೂಡ ಆರ್ಗನೈಸ್ ಮಾಡಿ
ನಾನು ಹೇಳ್ತೀನಿ ಚೇತನ್ ಕೆಂಪರಾಜು ಯಾರ ಮಾತು ಕೇಳ್ಬಿಡು. ನೀವು ಕೊಟ್ಟಂತ ವಿಚಾರವನ್ನು ಯಾರ್ಯಾರು ತಾಲೂಕಿನಲ್ಲಿ ಪದಾಧಿಕಾರಿಗಳು ಮಾಡಬೇಕು ಅನ್ನೋ ವಿಚಾರದಲ್ಲಿ ಕುಮಾರಣ್ಣ ಅವರೇ ಸೈನ್ ಹಾಕ್ಬಿಟ್ಟು ಪದಾಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. ನಿಮಗೆ ಸರ್ವಶಕ್ತಿ ಕೊಟ್ಟಿದ್ದೇವೆ, ನಾವು ನಿಮ್ ಜೊತೆಗಿದ್ದೇವೆ, ನಿಖಿಲ್ ಅವರ ಜೊತೆ ಇದ್ದಾರೆ, ಇಡೀ ಪಕ್ಷ ನಿಮ್ ಜೊತೆ ಇದೆ. ನೀವು ಕೆಲಸ ಮಾಡಿ. ಕಡೂರು ಮತ್ತೆ ಮೂಡಿಗೆರೆ ಕ್ಷೇತ್ರವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮಗೆ ಸೀಟ್ ಕೊಡಬೇಕು, ಎನ್ಡಿಎ ಪಾರ್ಟಿ ಕೊಡಬೇಕು ಅಂತ ಕೇಳ್ತಕ್ಕಂಥ ಕೆಲಸ ಮಾಡಬೇಕು. ಆ ಕೇಳಬೇಕು ಅಂತ ಮಾಡತಕ್ಕಂಥ ಸರ್ವಶಕ್ತಿಯನ್ನು ಯಾರು ಮಾಡಬೇಕು? ನೀವು ಕೂಗ್ಬೇಕು, ನೀವು ಮಾಡಿಕೊಡ್ಬೇಕು. ಹಾಗೆ ನಿಮಗೆ ಒಂದು ಶಕ್ತಿ ಬರ್ತದೆ, ಕೇಳಕ್ಕೆ ಧೈರ್ಯ ಬರ್ತದೆ. ಈಗ ನೀವೇನು ಮಾಡಿದ್ರೆ ನಾವೇಗಪ್ಪ ಕೇಳಕ್ಕಾಗ್ತದೆ? ಹಾಗಾಗಿ ನೀವು ಹಗಲಿರುಳು ಇವತ್ತು ಕೆಲಸ ಮಾಡಿ ನೀವು ಆ ಶಕ್ತಿಯನ್ನು ತುಂಬಿದಂತ ಸಂದರ್ಭದಲ್ಲಿ ನಾವು ರಾಜ್ಯ ನಾಯಕರನ್ನ ಈ ಟೇಬಲ್ ಕೊಟ್ಟು ನಾವು ಕೇಳ್ತೀವಿ, ನಾವು ಕೇಳ್ತೀವಿ. ನೀವು ಅದ್ರ ಬಗ್ಗೆ ನೀವೇನು ಅದ್ರ ಬಗ್ಗೆ ಏನಷ್ಟು ಸಂಶಯ ಬೇಡ. ಇವತ್ತು ಯಾಕೆ ಕೇಳಬೇಕು ಅಂತ ಹೇಳಿದ್ರೆ ಒಂದು ಗಟ್ಟಿ ಇದೆ, ಶೃಂಗೇರಿಯಲ್ಲೂ ಗಟ್ಟಿ ಇದೆ, ಚಿಕ್ಕಮಗಳೂರಲ್ಲೂ ಗಟ್ಟಿ ಇದೆ. ನೀವು ಕೊಟ್ಟು ತಗೊಳ್ಳೋ ಅಷ್ಟೇ ಇರಲಿ, ನಾವಲ್ಲಿ ಕೊಡ್ತೀವಪ್ಪ, ನೀವು ಇಲ್ಲಿ ಕೊಡಿ ಅಷ್ಟೇ, ಬೇರೆ ಇಲ್ಲ. ಇಡೀ ಜಿಲ್ಲೆಯಲ್ಲಿ ಎನ್ಡಿಎ ಪೂರ್ಣ ಪ್ರಮಾಣದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ನಮ್ಮನ್ನು ಬಳಕೆ ಮಾಡ್ತಾರೆ, ನ್ಯಾಯಯುತವಾಗಿ ಕೇಳೋದು. ಆ ನ್ಯಾಯಯುತವಾಗಿ ಕೇಳ್ತಕ್ಕಂಥ ಎದೆತಟ್ಟಿ ಮತ್ತೆ ಟೇಬಲ್ ಕುಂದಿ ಕೇಳ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ನಿಮ್ ಕೈಗಿದೆ. ಆ ಕೆಲಸ ನೀವು ಮಾಡಲೇಬೇಕಾಗಿದೆ. ದಯವಿಟ್ಟು ಹಗಲಿರುಳು ಇನ್ನು ಉಳಿದಿರ್ತಕ್ಕಂಥ ಕೆಲವೇ ದಿನಗಳಲ್ಲಿ ನೀವು ಯಾವತ್ತು ಎಲ್ಲಿ ಕರೆದು ಕೂಡ ನಾವು ತಯಾರಿದ್ದೀವಿ. ಇವತ್ತು ಅಧಿಕಾರಿಗಳು ಅವ್ರ ಮಾತು ಕೇಳಲ್ಲ, ಇವ್ರ ಮಾತು ಕೇಳಲ್ಲ ಅಂದ್ರೆ ನೀವೆಲ್ಲ ನೋಡಿದ್ರಿ. ಭೋಜೇಗೌಡ ಯಾವ ರೀತಿ ಜಿಲ್ಲೆ ಒಳಗೆ ಇದ್ದಾರೆ ಅನ್ನೋದು ನೀವು ನೋಡಿದ್ರಿ. ಎಲ್ಲ ಬಂದಿದ್ರಿ, ಬೇಕಾದ ಜನ ಅವರವ್ರ ವೈಯಕ್ತಿಕ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾರ ಕೆಲಸ ನಾನು ಬಂದಂತವ್ರ ಕೆಲಸ ಯಾರ ಕೆಲಸ ಬಿಟ್ಟಿದ್ದೀನಿ. ನಾನು ಅತಿ ಹೆಚ್ಚು ಬಿಜೆಪಿ ನನ್ನ ಕೆಲಸಕ್ಕೆ ಬರ್ತಕ್ಕಂಥ ಬೆಳಿಗ್ಗೆ ಎದ್ದು ನೀವು ನೋಡಿ ಎಷ್ಟು ಬೆಳಗ್ಗೆ ಎದ್ದು ಎಷ್ಟು ಜನ ಬರ್ತಾರೆ ಎಲ್ಲ ಬರ್ತಾರೆ. ಆಮೇಲೆ ನಾವು ಇವತ್ತು ಅಮರಾವತಿ ಪ್ರಸನ್ನ ಕೂತಾನೆ ಇಲ್ಲಿ ಎಲ್ಲ ಅವರು ಕರೀರಿ ಜಾಗ ಈ ಕೋಟೆಗೌಡ ಸತೀಶ್ ಅವರು ಪೇಡಿ ಬ್ಯಾಂಕ್ ಅಧ್ಯಕ್ಷ ಕೂತಿದ್ದೀವಿ. ಇಲ್ಲಿ ನಾವು ಪಕ್ಷದಲ್ಲಿ ನಾವು ಸಂಘಟನೆ ಇಟ್ಕೊಂಡಿದ್ದೀವಿ. ಕೋಆಪರೇಟಿವ್ನಲ್ಲಿ ಇವತ್ತು ನಮ್ಮ ಮಾಡೂರು ಸೊಸೈಟಿ ಇರ್ಬೋದು, ಕೆಆರ್ಪೇಟೆ ಸೊಸೈಟಿ ಇರ್ಬೋದು, ನಮ್ಮ ಸೊಸೈಟಿಯಲ್ಲಿ ಇದುವರೆಗೆ ಧರ್ಮೇಗೌಡರ ಕಾಲದಿಂದ ಇವತ್ತಿನವರೆಗೆ ನಮ್ ಬಿಟ್ಟು ಯಾರು ಗೆದ್ದಿಲ್ಲ. ಡೈಲಿ ಇವತ್ತು ನಮ್ಮ ಕೈಗೆ ಇಂಥ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಗಳು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತು ಶಕ್ತಿ ತುಂಬಕ್ಕೆ ನಾವು ತಯಾರಿದ್ದೀವಿ. ಪಕ್ಷ ಎಲ್ಲೂ ಕೂಡ ಬೇಕಿಲ್ಲ. ಆದ್ರೆ ಕೆಲವು ಸಾರಿ ಸಂಘಟನೆಯಲ್ಲಿ ಒಂದೊಂದವರು ನಮ್ಮ ಪಕ್ಷಕ್ಕೆ ಬಂದ್ರು, ರಾತ್ರಿ ಬಂದ್ರು, ಬೆಳಗ್ಗೆ ಹೋಗ್ತಾರೆ. ಏನು ಮಾಡಿ ಅವಾಗ ನಿಮಗೂ ಬೇಜಾರಾಗುತ್ತೆ, ನಮಗೂ ಬೇಜಾರಾಗುತ್ತೆ. ಕಳೆದ ಬಾರಿ ಆದಂತ ಘಟನೆಗಳೆಲ್ಲ ನೀವು ನೋಡಿದ್ರಿ. ಹಾಗಾದ್ರೆ ಅದು ಯಾವುದೋ ಮುನ್ಕಳಿಸಲಿಲ್ಲ. ನೀವು ಧೈರ್ಯವಾಗಿ ಊರಿಂದ ಎಲ್ಲ ಬೆಳಿಗ್ಗೆ ಜಾವ ಎಲ್ಲ ಇಲ್ಲಿ ಬಂದಿದ್ರಿ, ತುಂಬಾ ಸಂತೋಷ. ಇವತ್ತು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಿಖಿಲ್ ಅವರು ಪಾಪ ಇವತ್ತು ಅವರಿಗೆ ಬಿಡುಗಡೆ ಕಾರ್ಯಕ್ರಮ ಅವ್ರಿಗೆ ಇವತ್ತು 2-3 ಟಿವಿಯವರು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ರು. ಇದು ಗೊತ್ತಿರಲಿಲ್ಲ. ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಸಮಯ ಅದನ್ನು ಪೂರೈಸಬೇಕು ಇಲ್ಲಿಗೂ. ಹಾಗಾಗಿ ಇವತ್ತು ಏನಾದ್ರೂ ಆಗಿ ಮೂಡಿಗೆರೆಯಿಂದ ಹೊರಟಂತ ಜನರಿಗೆ ಮತ್ತೊಮ್ಮೆ ನಿರಾಶೆ ಮಾಡೋದು ಬೇಡ ಅಂತೇಳಿ ಇವತ್ತು ನಿಖಿಲ್ ಅವರು ಅವ್ರ ಪೂರ್ಣ ಸಮಯವನ್ನು ನಾವು ಕೊಟ್ಟಿದ್ದಾರೆ. ಇವತ್ತು ಬಂದಿರ್ತಕ್ಕಂಥ ಸಲ ನಾನೇನು ತುಂಬಾ ಮಾತಾಡಿದ್ದೀನಿ. ನಾವೆಲ್ಲ ಪಕ್ಷ ಸಂಘಟನೆಯ ಮುಖಾಂತರ ನಮ್ಮ ಶಕ್ತಿ ಏನು ಅಂತೇಳಿ ಮೂಡಿಗೆರೆ ಕ್ಷೇತ್ರದಲ್ಲಿ ಮತ್ತೆ ಕಡೂರು ಕ್ಷೇತ್ರದಲ್ಲಿ ತೋರಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಮ್ಮ ಮುಂದಿದೆ. ನಮ್ಮ ನಾಯಕರಿಗೆ ನಮ್ಮ ಶಕ್ತಿ ಏನು ಅಂತ ಹೇಳಿ ತೋರಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡೋಣ. ಮುಂದೆ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿ. ಇವತ್ತು ಮತ್ತೊಮ್ಮೆ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಮುಖಂಡರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನ ಮಾತಾಡ್ತಾ ಇವತ್ತು ತಿಪ್ಪೇಸ್ವಾಮಿ ಅವರು ನೀವೆಲ್ಲರಿಗೆ ನೆನ್ನೆ ಒಂದು ಸಾಯಂಕಾಲ ಒಂದು ಮಾತಾಡಿದ್ರು. ಅವರೆಲ್ಲ ಬರ್ತಾರೆ, ಮಧ್ಯಾಹ್ನ ಒಂದು ಒಳ್ಳೆ ಹೋಳಿಗೆ ಊಟ ಹಾಕ್ಸ್ಬೇಕಾಗ್ರಿ, ಬಾಳೆ ಜನ ಊಟ ಹಾಕ್ಸ್ಬೇಕು. ತಿಪ್ಪೇಸ್ವಾಮಿ ಇಮಿಡಿಯೇಟ್ ಆಗಿ ಅದೇ ಬೇಡ ಪಪ್ಪೆ ಬೇಡ, ನಮ್ದು ಪಪ್ಪೆ ಬೇಡ ಸರ್. ಅವರೆಲ್ಲ ದೂರದಿಂದ ನಮ್ಗೆಲ್ಲ ನೆಂಟರುಗಳು, ಬಂಧುಗಳು, ಪಕ್ಷದ ಅಭಿಮಾನಿಗಳೆಲ್ಲ ಬಂದರೆ ಅವ್ರಿಗೆ ಬಾಳೆ ಊಟನೇ ಹಾಕ್ಬೇಕು ಅನ್ನೋದಕ್ಕೆ ತಿಪ್ಪೇಸ್ವಾಮಿ ಅವರ ಜೊತೆ ಸಾಯಂಕಾಲದಿಂದ ಬಹಳ ಶ್ರಮ ವಹಿಸಿ ಇವತ್ತು ಬಂದು ನೋಡ್ತೀನಿ. ಅಡಿಗೆ ಮನೆ ಕೂತು ನಿಂತಿರಪ್ಪ ನಿಮ್ಗೆ ಊಟ ಹಾಕಕ್ಕೆ. ನಾನು ಬಂದಲ್ಲಿ ಅಷ್ಟೊಂದು ಅವರು ಕೂಡ ನಿಮ್ಗೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ, ಈಗ ನಿಮ್ಮ ಉದ್ದೇಶ ನಮ್ಮ ಯುವ ನಾಯಕರಾಗಿದ್ದಾಗ ನಮ್ಮ ಕಣ್ಮಣಿ, ನಮ್ಮ ಪಕ್ಷದ ಭದ್ರ ಬುನಾದಿ, ಈ ಪಕ್ಷವನ್ನ ಕುಮಾರಸ್ವಾಮಿ ಹೇಗೆ ಮುನ್ನಡೆಸಿದ ಅದಕ್ಕಿಂತ ದೇವೇಗೌಡ ಅದಕ್ಕಿಂತ ಹೆಚ್ಚು ಮುನ್ನಡೆಸ್ತಕ್ಕಂಥ ಶಕ್ತಿ ಹೊಂದಿರ್ತಕ್ಕಂಥ ನಿಖಿಲ್ ಅವರು ಖಂಡಿತ ತಗೊಂಡು ಹೋಗ್ತಾರೆ. ಅವರಿಗೆಲ್ಲ ನಾವು ಶಕ್ತಿಯಾಗಿ ಇರೋಣ ಅಂತ ಈ ಸಂದರ್ಭ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರ ವಿನಂತಿ ಮಾಡ್ತಾ ಇದ್ದೆ. ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.